ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್. ಚಾನಲ್. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಅಂದರೆ ಸುಮಾರು ದಿನ ಆಯ್ತು ವಿಡಿಯೋ ಮಾಡೋಕ್ಕೆ. ಯಾಕೆಂದರೆ ನಾನು ಹೇಳಿದ್ದೆ, ಕಳೆದ ಬ್ಲಾಗಲ್ಲಿ ಹೇಳಿದ್ದೆ, ಭೂಮಿಗೆ ತುಂಬಾನೇ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ ಓಡಾಟವೇ ಜಾಸ್ತಿ ಆಗಿತ್ತು. ಚೆನ್ನಾಗಿದ್ದೀನಿ, ಇವಾಗ ಪರವಾಗಿಲ್ಲ. ಒಂದು 3-4 ಡೇಸ್ ಆಯಿತು, ಪರವಾಗಿಲ್ಲ. ಅದರಿಂದಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮನೇಲೇ ಇದ್ದೀನಿ. ಇವಳು ಕೂಡ 1 ಮಂತ್ ಆಯಿತು ಕೆಲಸ ಬಿಡಿಸ್ಬಿಟ್ಟಿದ್ದೀನಿ. ಯಾಕಂದರೆ ಇವಳಿಗೆ ಹುಷಾರಿಲ್ಲದ್ರಿಂದ ನನಗೆ ಗಾರ್ಮೆಂಟ್ಸ್ ಹೋಗ್ತಿದ್ಲು. ಅದರಿಂದಾಗಿ ಅವ್ಳಿಗೆ ಅಲ್ಲಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ಸ್ ಬಿಡಿಸ್ಬಿಟ್ಟಿದ್ದೀನಿ. ಮನೆಯಲ್ಲೇ ಇದ್ದಾಳೆ. ಅದರಿಂದ ಇಷ್ಟು ದಿನ ಬ್ಲಾಗ್ ಮಾಡಿರ್ತಿಲ್ಲ. ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಕಂಟೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಗೈಸ್, ಬ್ಲಾಗ್ ಏನು ಅಂತ ನೋಡಿರ್ತೀರ ತಮ್ಮೇಲಲ್ಲಿ. ಅಂದರೆ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು ಗೈಸ್. ಅಂದರೆ ತುಂಬ ದಿನ ಅಂದರೆ ನನಗೆ ಸುಮಾರು ದಿನ ಕೇಳ್ತಿದ್ದೆ ನನಗೆ ಮೊಟ್ಟೆ ಸಾಂಬಾರು ಮತ್ತು ಪರೋಟ ಮಾಡಿಸ್ಕೊಂಡು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಅದಲ್ಲದೆ ಸುಮಾರು ದಿನ ಇತ್ತು ನಿಮ್ಮೊಟ್ಟಿಗೆ ಮಾತಾಡೋದೆ, ಬ್ಲಾಗ್ ಹಂಚ್ಕೊಳ್ಳೋದೆ ಅಂತ ಹೇಳೋದು ತುಂಬ ದಿನ ಆಗಿತ್ತು. ಅದರೊಟ್ಟಿಗೆ ನಿಮ್ಮೊಟ್ಟಿಗೆ ಹಂಚ್ಕೊಂಡು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಗೈಸ್, ಯಾರು ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ತುಂಬ ದಿನ ಎಲ್ಲ ಐಟಮ್ ತಂದು ಕೊಟ್ಬಿಟ್ಟಿದ್ದೇನೆ. ಆ ಐಟಮ್ ಇಲ್ಲ, ಈ ಐಟಮ್ ಇಲ್ಲ ಅಂತ ನೀನು ಕೇಳಂಗೆಲ್ಲ ನಾನು ಮಾಡಿಕೊಡ್ಲೇಬೇಕು ಅಂದ್ಬಿಟ್ಟು ಎಲ್ಲ ಐಟಮ್ ಅಲ್ಲಿ ಇಟ್ಟಿದ್ದೇನೆ. ಈಗೆಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀಟಾಗಿ. ಯಾರು ಕೂಡ ಗೈಸ್ ಈ ಬ್ಲಾಗ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂತೇಳಿ ಎಲ್ಲ ಬ್ಲಾಗ್ ನೋಡ್ತೀರಾ, ಒಂದೇ ಒಂದು ಲೈಕ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ನಾವು ಬೇರೆ ಏನು ಕೇಳ್ಕೊಳ್ಳಲ್ಲ ಅಂತ. ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೇಳ್ಕೊಳ್ತೀವಿ, ಓಕೆನಾ? ಸೊ ಗೈಸ್, ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಏನೋ ಬೇರೆ ಏನಿಲ್ಲ ಈ ಬ್ಲಾಗಲ್ಲಿ, ಬೇರೆ ಏನು ಹೇಳ್ಕೊಳ್ಳುವಂಥದ್ದು. ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಕೂಡ ಮಿಸ್ ಮಾಡಿದೆ ಫುಲ್ ನೋಡಿ, ಓಕೆನಾ? ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಅಂದರೆ ತುಂಬ ಮಾತಾಡ್ತಿಲ್ಲ ಭೂಮಿ. ಅದರಿಂದಾಗಿ ಅವಳದೊಂದು ಸ್ವಲ್ಪ ಈ ಬ್ಲಾಗಲ್ಲಿ ಅವಳನ್ನ ನೋಡ್ಕೊಳ್ತೀನಿ. ಹಾಯ್ ಮಾಡಿ ಭೀಮ್. ನೋಡ್ತಾ ಇರ್ಬೋದು. ಸೊ ಗೈಸ್, ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಮೊಬೈಲ್ ಅಷ್ಟೊಂದು ಕ್ಲಿಯರಿಟಿ ಇಲ್ಲ. ಅದರಿಂದ ಇಲ್ಲಿರೋದು ಸಿಂಗಲ್ ಲೈಟ್ ಇರೋದು. ಅದರಿಂದ ಅಷ್ಟೊಂದು ಏನು ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀವಿ, ಓಕೆ? ಯಾರು ಕೂಡ ಬೇಜಾರು ಮಾಡಿಬಿಟ್ಟು ನಮ್ಮ ವೀಡಿಯೋನ ಬಿಟ್ಟು ಹೋಗ್ಬೇಡಿ ಅಂತ ಕೇಳ್ಕೊಳ್ತೀನಿ. ಪರೋಟ ಮಾಡಕ್ಕೆ ಬರಲ್ಲ ಅಂದ್ಬಿಟ್ಟು ನೋಡಿ ಗೈಸ್, ಇವಳಿಗೆ ಪರೋಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರೆಡಿಮೇಡ್, ಅಂದರೆ ಮೇಡಮ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ರೆಡಿಮೇಡ್ ತರಿಸಿದ್ವಿ. ಭೂಮಿ, ರೆಡಿಮೇಡ್ ಅಂದರೆ ಏನಂತ ಗೊತ್ತುಂಟ ನಿಮಗೆ? ರೆಡಿಮೇಡ್ ಅಂದರೆ ಏನಂತ ಹೇಳು. ಅಂದ್ರೆ ಮಾಮೂಲಿ ಅದನ್ನ ಅಂದ್ರೆ ದಶ ಪೂರ್ತಿ ಬೇಯಿಸಲ್ಲ, ದಶ ಅರ್ಧ ಸರಿ, ರೆಡಿಮೇಡ್ ಅಂದರೆ ಅರ್ಥ ಹೇಳು ನನಗೆ. ಅಂದ್ರೆ ಪರೋಟನ ನಾನು ಹೇಳ ನಿಜವಾದ ರೆಡಿಮೇಡ್ ಅಂದ್ರೆ ಅರ್ಥ ಏನು ಅಂತ. ಅವ್ರು ರೆಡಿ ಮಾಡ್ಕೊಡೋದಕ್ಕೆ ರೆಡಿಮೇಡ್ ಅಂತ ಹೇಳ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಗೈಸ್, ನೋಡ್ತಾ ಇರ್ಬೋದು, ಪರೋಟ, ಪುದೀನ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಮೊಟ್ಟೆ. ನೋಡಿ ಗೈಸ್, ಈಗ ನಾರ್ಮಲಾಗಿ ಅಂದರೆ ಕುಕಿಂಗ್ ಬ್ಲಾಗರ್ಸ್ ಹೇಳ್ತಾರಲ್ಲ, ಅದೇ ಥರ ಹೇಳ್ಬಿಡ್ತೀನಿ. ಈಗ ಬೇಕಾಗಿರೋ ಸಾಮಗ್ರಿಗಳು ಬಂದ್ಬಿಟ್ಟು ಇದಿಲ್ಲ, ಇದು ಸೈಡಿಗೆ ಎಲ್ಲ ಹಾಕ್ಬೇಕು ಐಟಮು. ಹಾಕೋ ಟೈಮಿಗೆ ಎಲ್ಲ ಹೇಳ್ತೇನೆ. ದಶ ಮೊಟ್ಟೆ ಎಷ್ಟು ಹಾಕೋದು ನಮ್ಮಿಬ್ಬರಿಗೆ? ನನಗೊಂದು 10, ನಿನಗೊಂದು 20 ಸರಿ ತಿಂತೀಯಲ್ಲ? ನನಗೆ 2 ಮೊಟ್ಟೆ, ನಿಂಗೆ? ನನಗೆ 2 ಮೊಟ್ಟೆ ಹಾಕು. 4 ಮೊಟ್ಟೆ ಸಾಕಾ? ಅಲ್ಲ, ಸಾಕು. ಬೇಯಕ್ಕಾಕ್ಲಾ? ಬೇಯಿಸ್ಬಿಟ್ಟು ಮಾಡೋದಾ? ಹಂಗೂ ಹಾಕ್ಬೋದು, ಬೇಯಿಸ್ಬಿಟ್ಟು ಹಾಕ್ಬೋದು. ಬೇಯಿಸಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು. ಅಂದರೆ ನೀಚು ಸ್ಮೆಲ್ ಬರಲ್ವಲ್ಲ, ಚೆನ್ನಾಗಿ ತಿನ್ಬೋದು ಅಂತ. ನನಗೆ ಯಾಕೋ ನೀಚು ಸ್ಮೆಲ್ ಆಗ್ತಾ ಇಲ್ಲ, ಅದಕ್ಕೆ ನೀಚು ಸ್ಮೆಲ್ ಆಗ್ಲಾರಂಗೆ ಬೇಯಿಸ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅಂತ ಬೇಯಿಸೋಕೆ ಅಕ್ಕಂದು. ಸೊ ಗೈಸ್, ನೋಡ್ತಾ ಇರ್ಬೋದು ಎಷ್ಟು ನಡೆದಿದೆ ಅಂದರೆ, 1 ತಿಂಗಳು ಮನೆಯಲ್ಲಿ ಕೂತ್ಕೊಂಡು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಹಣ್ಣುಗಳು ತರಿಸ್ಕೊಳ್ಳೋದು, ಅಲ್ಲಿ ನೋಡಿ, ಅಲ್ಲಿ ಸೈಡ್ ಬಾ ಬಿಸ್ಕೆಟ್ ತರಿಸಿಟ್ಕೊಂಡು, ಇಲ್ಲಿ ನೋಡಿ ಹಣ್ಣುಗಳು ಎಲ್ಲ ಮುಚ್ಚಿಟ್ಕೊಂಡು ಜೆಪ್ಟೋದಿಂದ ತರಿಸಿ ಇಲ್ಲೆಲ್ಲ ಅವ್ನು ಸಿಟ್ಟಿರ್ತಾಳೆ ಗೈಸ್. ನನಗಂತೂ ಒಂದು ಕೊಡಲ್ಲ. ಇಲ್ಲಿ ನೋಡಿ ಕಬ್ಬು, ಏನೋ ಒಂದು ಮಾಡ್ತೀಯ ಬಸ್ ತಾಯಿ. ನಾನು ಹೊಟ್ಟೆಸ್ತಿದ್ದೆ, ನಮ್ಮ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ನೀನು ಹೆಂಗೆ ಮಾಡ್ತೀಯ ಅಂತ ನೋಡಬೇಕು ಅಂತ. ತರಕಾರಿನೇ ಇಲ್ಲಲ್ಲೇ ಮತ್ತೆ ಅಂದ್ರೆ ತರಕಾರಿ ಐಟಮ್ ಏನು ಹಾಕಲ್ಲ ದರ್ಶ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೋ ಟೈಮ್ಗೆ ಎಲ್ಲ ತೋರಿಸ್ತೀನಿ. ನಾನು ಕಟ್ ಮಾಡ್ಕೊಂಡು ಹಿಂಗೆ ತೋರಿಸ್ತೀನಿ. ಬಾಯಿ ಕಡೆ ಬೇಬೇಕು. ಓಕೆ ಗೈಸ್, ಇವಳು ಕಟ್ ಮಾಡ್ಕೊಳ್ತಾ ಇರಲಿ. ಓಕೆ, ಫಸ್ಟ್ ಕಟಿಂಗ್ ಮಾಡ್ಕೊಬಿಡ್ತೀಯ? ಅದಿದಾ ಆ ಕಡೆ ಇದಾ? ತುಂಬ ದೊಡ್ಡದಾಯ್ತು ಅನ್ಸುತ್ತೆ ಇದು ಸಾಂಬಾರು ಮಾಡೋಕ್ಕೆ. ಸಾಕಲ್ಲ, ಬೇಯಕ್ಕೆ ಬೇಯಕ್ಕ. ಸೊ ಗೈಸ್, ಮೊಟ್ಟೆ ಇವಳು ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಕಟಿಂಗ್. ಒಂದು ಮೊಟ್ಟೆ ಹಾಕ್ಲಿ ಎಕ್ಸ್ಟ್ರಾ ಇರಲಿ ಅಂತನ. ಬೇಡ, ಸುಮ್ಮನೆ ತಿನ್ನೋಕ್ಕಾಗಲ್ಲ. ಹಾಂ ಗೈಸ್, ಫಸ್ಟ್ ಬಂದ್ಬಿಟ್ಟು ಇವಳೆಲ್ಲ ಹಚ್ಕೊಂಡು ಮೊಟ್ಟೆ ಗಿಟ್ಟೆಲ್ಲ ಬೇಯಿಸ್ಕೊಳ್ಳಿ. ನಾವು
ಅಷ್ಟೊತ್ತಿಗೆ ಯಾವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಸುಮ್ಮನೆ ಅಷ್ಟೊತ್ತಿಗೆ ಒಂದು ಅದಕ್ಕೊಂದು ಅರ್ಧ ಗಂಟೆ ಮಾಡ್ತಾಳೆ, ತುಂಬ ಲೆಂತ್ ಆಗೋಗ್ಬಿಡುತ್ತೆ ವಿಡಿಯೋ, ಅದರಿಂದಾಗಿ. ಓಕೆನಾ ಭೂಮಿ? ಸೊ ಗೈಸ್ ನೋಡ್ತಾ ಇರ್ಬೋದು ಎಲ್ಲ ಹಚ್ಚಿಟ್ಕೊಂಡಿದ್ದಾಳೆ. ಟೊಮೆಟೊ, ಈರುಳ್ಳಿ ಎಲ್ಲ. ಈ ಕಡೆ ಮೊಟ್ಟೆ ಬೆಂದಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನಿದ್ರು ಒಗ್ಗರಣೆ ಹಾಕೋದು, ಒಗ್ಗರಣೆ ಹಾಕೋ ಟೈಮಿಗೆ ಎಲ್ಲ ತೋರಿಸಿ ಮಾಡ್ತೀನಿ ಆಯಿತಾ. ಮಾಡೋದು. ಸುಮಾರು ಜನ ಕಮೆಂಟ್ ಆಗ್ತಿದ್ರಿ ಗೈಸ್, ನಿಮ್ಗೇನು ನೈಟ್ ಹೊತ್ತೇ ಟೈಮ್ ಇರೋದ ಬ್ಲಾಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾರ್ಮಲ್ ಡೇಸಲ್ಲಿ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅಂತ ಹೋಗ್ಬಿಡ್ತೀವಿ. ಅಂದರೆ ಭಾನುವಾರ ದಿನ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅಂತ ಹೋಗ್ತೀವಿ. ಇನ್ನು ಬಾಕಿ ದಿನ ಅಂತೂ ಡ್ಯೂಟಿಗೆ ಅಂತ ಹೋಗಿರ್ತೀವಿ. ಅಂದರೆ ಭೂಮಿ ಅಂತೂ ವ್ಲಾಗ್ ಮಾಡೋಕ್ಕೆ ಒಬ್ಬಳಿಗೆ ಅಂತ ಆಗಲ್ಲ. ಯಾಕಂದರೆ ಇಬ್ಬರಿದ್ದರೆ ವ್ಲಾಗ್ ಮಾಡಿ ಯಾವ್ದಾರ ಕಂಟೆಂಟ್ ಇದ್ದರೆ ಮಾಡ್ತೀವಿ, ಇಲ್ಲಾಂದರೆ ವ್ಲಾಗ್ ಮಾಡೋಕ್ಕಂತ ಆಗಲ್ಲ. ಇನ್ನು ಭಾನುವಾರ ದಿನ ಅಂತೂ ರೀಲ್ ಶೂಟ್ಗೆ ಹೋಗ್ಬಿಡ್ತೀವಿ, ಅಲ್ಲಿಂದ ಬರೋ ಸಾಯಂಕಾಲ ಆಗಿರುತ್ತೆ. ಅದರಿಂದಾಗಿ ಮಾಡೋಕ್ಕಾಗಲ್ಲ. ಅಂದರೆ ಸುಮಾರು ಜನ ಕಮೆಂಟ್ ಹಾಕಿರಿ ಕಳೆದ ಸತಿ ಯಾಕೆ ಅಂತ ಹೇಳಿದೆ, ಫಸ್ಟ್ ಕಟಿಂಗ್ ಮಾಡಿಸಿ ಹೋಗಂತ. ನೋಡಿ ಗೈಸ್ ನೀಟಾಗಿ ಕಟಿಂಗ್ ಮಾಡಿಸ್ಕೊಬಂದಿದ್ದೀನಿ. ನೀವೇನೇ ಹೇಳಿದ್ರು ಕೂಡ ಮಾಡ್ದು ಬಿಡ್ತೀವಿ. ಭೂಮಿ ಅವ್ರು ಮೇಡಮ್ ಅವ್ರು ಏನೋ ಮಾಡ್ತಾರೆ. ಎಣ್ಣೆ ಹಾಕ್ತೀನಿ, ಎಣ್ಣೆ ಹಾಕ್ತೀವಿ, ಎಣ್ಣೆ ಹಾಕ್ಬಿಟ್ಟು ಅನ್ಸುತ್ತೆ ಮೋಸ್ಟ್ಲಿ. ಒಗ್ಗರಣೆ ಸೊ ಗೈಸ್ ಎಲ್ಲ ಹಚ್ಚಿಟ್ಕೊಂಡಿದ್ದಾಳೆ. ಇನ್ನೇನು ಒಗ್ಗರಣೆ ಹಾಕಿ ಇನ್ನು ಅದೊಂದು ಫ್ರೈ ಮಾಡಿ ನೋಡಿ ಗೈಸ್ ಅಲ್ಲಿ ಏನು ಮಾಡ್ತಾಳೆ ಅಂತ ಕುಯ್ದು ಬಿಡೋದು. ಗ್ಲಾಸ್ ಕುಡಿದಷ್ಟು ಎಣ್ಣೆ ಜಾಸ್ತಿ ಆಗ್ಬಿಡುತ್ತೆ. ಗ್ಲಾಸ್ ಎಲ್ಲ ಅದೇ ಸುಮ್ಮನೆ ಇದು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೋದಲ್ಲ, ಜಾಸ್ತಿ ಎಣ್ಣೆ ಹಾಕಿ. ಸರಿ ಆಯಿತು. ಸೊ ಗೈಸ್ ಅವ್ರು ಮಾಡಲಿ, ಒಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಇದು ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತಷ್ಟೇ. ಎಷ್ಟಾಕಿತ್ತ? ಚಕ್ಕೆ, ಆಮೇಲೆ ಈರುಳ್ಳಿನ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂತ ಹೇಳೋ? ಹಾಂ, ಆನಿಯನ್. ಹಾಂ, ಬೆಳ್ಳುಳ್ಳಿಗೆ ಇದಕ್ಕೆ ಇಂಗ್ಲಿಷ್ ಬರಲ್ಲ ಅಂದ್ರೂ ಬೇಕಂತ ಇಂಗ್ಲಿಷಲ್ಲಿ ಕೇಳ್ತೀಯಲ್ಲ ನೀನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗೊತ್ತುಂಟಾ? ಅದನ್ನ ಅಂಗಡಿಲಿ ಹೋಗ್ಬಿಟ್ಟು ತಗೊಬರ್ತೀವಿ. ಅದೇ ಶುಂಠಿ ಬೆಳ್ಳುಳ್ಳಿ ಅದು. ಈರುಳ್ಳಿ, ಚಕ್ಕೆ, ಈರುಳ್ಳಿ, ಬೆಳ್ಳುಳ್ಳಿ, ಅದು 100 ಸತಿ ಹೇಳಬೇಡಿ. ಈರುಳ್ಳಿ, ಚಕ್ಕೆ, ಲವಂಗ ಅಷ್ಟೇ ತಾನೆ? ಆಮೇಲೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಂ, ಕೆಂಪಗಾಗಬೇಕಾ? ಸ್ವಲ್ಪ. ನೀವು ಮಾಡೋ ಅಡುಗೆ ಎಲ್ಲ ಜಾಸ್ತಿ ಕಪ್ಪಗಾಗಿರುತ್ತಲ್ಲ. ಏನೋ ಕಪ್ಪಗಾಗಿರಲ್ಲ. ನಾನು ಜಾಸ್ತಿ ವಿಡಿಯೋದಲ್ಲೆಲ್ಲ ಕಪ್ಪು ಮಾಡ್ತೇನೆ. ನಿನ್ಗೆ ಎಷ್ಟು ಮಾಡಿಕೊಟ್ರು ನಿಯತ್ತೇನ ನೋಡಿ ಹೆಂಗೆ ಬೈತಿ. ನಾವಂತ ನಿಯತ್ತಿರ ನಾಯಿ ಇದ್ದಂಗೆ ಕರೆ. ಸ್ವಲ್ಪ ಇನ್ನು ಈರುಳ್ಳೆಲ್ಲ ಡ್ರೈ ಆಗಬೇಕು. ಈಗ ಏನೇನು ಮಾಡ್ಕೋಬೇಕು ಫಸ್ಟ್? ಮಾಡ್ತಾ ಇದ್ದೀನಲ್ಲ, ಮತ್ತೆ ಕಾಣಿಸ್ತಾ ಇಲ್ವಾ ಏನೇನು ಮಾಡಬೇಕು ಅಂತ? ಅಂದರೆ ನೆಕ್ಸ್ಟ್ ಏನೇನು ಮಾಡ್ಕೋಬೇಕು ಅಂತ. ನನಗೆ ಏನೇನು ಹುಷಾರಿಲ್ಲದಾಗ ಈ ಥರ ಏನು ಅಡುಗೆಗಳು ಮಾಡ್ಕೊಡ್ಬೇಕು ನೀನು. ಬಿಸಿನಾ? ಬಿಸಿ. ಮತ್ತು ಬೇರೆ ಏನು ಬೇಡವಾ? ಕಾಲು ಕೊಡೋದು, ಕೈ ಕೊಡೋದು? ಅದು ಮಾಮೂಲು ಕೊಡ್ತೀಯಲ್ಲ. ಇಟ್ಲ ಬತ್ತಿ. ಟೊಮೊಟೊ ಹಾಕ್ಬೇಕಾ? ಹಾಂ, ಅಂದರೆ ಸ್ವಲ್ಪ ಇದಾಗಬೇಕಲ್ಲ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಇದಾಗಬೇಕಂದ್ರೆ ಅಂದರೆ ಗಟ್ಟೆ ಚಪಾತಿಗೂ ಮಾಡ್ಕೋಬೋದು. ಬೇಡ ಮಾಮೂಲಿ ಸಾಂಬಾರು ಮಾಡ್ಕೋತೀನಿ ಅಂದ್ರೆ ಒಂಚೂರು ನೀರು ಹಾಕಿದ್ರೆ ಸಾಂಬಾರು. ಗಾಯ್ಸ್ ಏನಂತ ಹೇಳ್ಬೇಕಂದ್ರೆ ಇವ್ರ ಅಮ್ಮನಿಗೆ ಎಷ್ಟು 7 ಜನ ಮಕ್ಕಳಲ್ವಾ? 7 ಜನ ಮಕ್ಕಳಿಗೆ ಒಂದು ಟೈಮಲ್ಲಿ 7 ಜನಕ್ಕೆ ಅಡುಗೆ ಮಾಡಿಕೊಡ್ತಿದ್ಲು. ಅಡುಗೆ ಮಾಡಿಕೊಟ್ಬಿಟ್ಟು ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗೋಳು. ಓಕೆನಾ? ಹಂಗಿದವಳು ನನ್ನ ಮದುವೆ ಆದಮೇಲೆ ಹೆಂಗಾಗಿದ್ದಾಳೆ ಅಂದರೆ ಫುಲ್ ಚೇಂಜ್. ನಾನೊಬ್ಬ ಉಳ್ಕೊಂಡಿದೀಯ ಬಿಡು. ನಿನ್ನ ಮಾನ ಮಾಡಿದ್ದು ಕಡಿಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಂತ ಇವತ್ತು. ಹಾಂ, ಹಂಗ ಅಂದರೆ ನಮ್ಮ ತಮ್ಮನವ್ರೆಲ್ಲ ಇರ್ತಿದ್ರು, ಹೊಟ್ಟೆ ಹಸ್ಕೊಂಡಿರ್ತಿದ್ರಲ್ಲ. ಹಂಗ ನಾನೇನು ಅಂದರೆ ಇವನೇನು ಅಂತಂದರೆ ಮಾಡ್ಕೊಟ್ರೆ ತಿಂತಾನೆ, ಇಲ್ಲಾಂದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ಮಾಡ್ಕೊಡಂತಾನು ಕೇಳಲ್ಲ, ಏನು ಕೇಳಲ್ಲ, ಸುಮ್ಮನೆ ಆಗ್ಬಿಡ್ತಾನೆ. ಅದಕ್ಕೆ ಇಂಥ ಗಂಡನ ಪಡೆ ಪುಣ್ಯ ಮಾಡಿದ್ಯಾ ಅಂತ ಒಂದೇ ಮಾತಲ್ಲಿ ಹೇಳ್ಬಿಡು. ಅಷ್ಟೇ ಏನಾದ್ರು ತಿನ್ಬೇಕು ಆಸೆ ತಗೊಬಂದು ತಂದು ಕೊಡ್ತಾನೆ. ಅಡುಗೆ ಮಾಡೋಕೆ ಸ್ವಲ್ಪ ಸೋಂಬೇರಿ ಬಿದ್ಬಿಟ್ಟಿದ್ವಿ. ನಮ್ಮ ಅಮ್ಮನ ಮನೆಯಲ್ಲಾದ್ರೆ ನಾನು ಮಾಡ್ಲೇಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಅಂತ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಕರ್ಕೊಂಡೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಡ್ತೀನಿ ನೋಡು, ಅವಾಗ ಆಯ್ತು. ಇಲ್ಲಿ ಅಂತಂದ್ರೆ ಒಂದು ಪ್ಲೇಟ್ ಊಟ ತಂದ್ರು ನಾವು ಇಬ್ಬರು ತಿಂದು ಮಲ್ಕೊಂಡ್ಬಿಡ್ಬೋದು. ಅಲ್ಲಿ ಹಂಗಲ್ಲ. ನಮ್ಮ ಮನೇಲಿ ಎಲ್ಲರೂ ಒಂದು ಪ್ಲೇಟ್ ಅಂದ್ರೆ ನಮ್ಮ ಮನೆ ಎಲ್ಲರಿಗೂ ಆಗುತ್ತಾ? ಆಗಲ್ಲ. ನಾನು ಅಡುಗೆ ಮಾಡ ಅಂದರೆ ನಮ್ಮ ಅಕ್ಕ ಆದಮೇಲೆ ನಾನೇ ಮಾಡ್ತಿದ್ದೆ. ನಾನು ಮದುವೆ ಬಂದಮೇಲೆ ನಮ್ಮ ಅತ್ತೆ ಮಾಡ್ತವ್ರೆ. ಅಂದರೆ ನಮ್ಮ ತಮ್ಮನವರು ನಮ್ಮ 3-4 ಒಂದು 7-8 ಜನಕ್ಕೆ ಅಡುಗೆ ಮಾಡ್ಬೇಕಾಯ್ತಲ್ಲ. ಯಾರು? ನಿಮ್ಮ ಅಪ್ಪ ಅಮ್ಮ ಜಾಸ್ತಿ 7 ಜನ ಮಕ್ಕಳು, ಆಮೇಲೆ ನಿಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ. ಹಾಂ, ಅಂದರೆ ನಮ್ಮ ಅತ್ತೆನೂ ಮಾಡ್ತಿದ್ಲು, ಮಾಡ್ತಾ ಇಲ್ಲ ಅಂತಲ್ಲ. ಅಂದರೆ ಇಬ್ಬರು ಹಂಚ್ಕೊಂಡು ಮಾಡ್ತಿದ್ವಿ ಕೆಲಸನ. ಏನು ತಿಂಡಿ ಹಂಚ್ಕೊಂಡು ಮಾಡ್ದಂಗೆ? ಹ್ಞೂ, ಸರಿ. ಇದೇನೋ ಆಯ್ತು ನೋಡ, ಅದು ಸ್ವಲ್ಪ ಫ್ರೈ ಐತೈತೆ. ಈ ವಾಟ್ ಈಸ್ ದಟ್?
ನಾನು ಇಂಗ್ಲೀಷ್ ಗೊತ್ತು. ಕನ್ನಡದಲ್ಲಿ ಮಾತಾಡು. ಕರ್ನಾಟಕ ಬಂದ್ರೆ ಕನ್ನಡ ಮಾತಾಡ್ಬೇಕು, ಇಲ್ಲ ಅಂತಂದ್ರೆ ಸುಮ್ಮನೆ ಇರ್ಬೇಕು. ಹೌದು ಗೋರಿಯಾ. ಸರಿ ಏನಂತ ಹೇಳು. ಏನಿಲ್ಲ, ಅದೇನು ಅಂತ ಹೇಳು. ಇದು ಗರಂ ಮಸಾಲ ಇಲ್ಲಿ ಐತ್ ನೋಡಿ ಕನ್ನಡದಲ್ಲಿ. ಏನೇನು ಗರಂ ಮಸಾಲ? ಏನು ಗರಂ ಮಸಾಲ? ಗರಂ ಮಸಾಲ. ಗರಂ ಮಸಾಲ ಒಟ್ಟು ಕನ್ನಡದಲ್ಲಿ ಐತೆ ತಾನೆ ಇಲ್ಲಿ. ಸರಿ ಆಯ್ತು. ಅದಕ್ಕೆ ಇದು ಇಂಗ್ಲೀಷಲ್ಲಿ ಏನು ಬರ್ದಿದೆ ಅಂತ ಹೇಳು. ಇಲ್ಲಿ ನೋಡು, ಧನಿಯಾ ಪೌಡ್ರು. ಕನ್ನಡ ಓದ್ಲಿಲ್ಲ ಸರ್, ಇಂಗ್ಲೀಷ್ ಬರಲ್ಲ ಅಷ್ಟೇ. ಅದು ಸಾರಿ ಫಾರ್ ದಟ್. ಅದು ದಟ್ ಈಸ್ ನಾಟ್ ಎ ಧನಿಯಾ ಪೌಡರ್. ಧನಿಯಾ ಪುಡಿ ಅದು. ಧನಿಯಾ ಪುಡಿ ಮತ್ತೆ ನಾನು ಅದೇ ಹೇಳಿರ್ತಾನೆ. ನೀನು ಧನಿಯಾ ಪೌಡ್ರ್ ಅಂತ ಹೇಳಿದ್ದು. ಪುಡಿ ಪೌಡ್ರು. ಓಕೆ, ಅದು ಇಂಗ್ಲೀಷಲ್ಲಿ ಏನು ಬರ್ದಿದೆ ಅಂತ ಹೇಳು. ಇಂಗ್ಲೀಷಲ್ಲಿ ಗೊತ್ತಿಲ್ಲ ನಂಗೆ, ಇಂಗ್ಲೀಷ್ ಬರಲ್ಲ. ಸರಿ ಆಯಿತು. ಇದೇನಿದು ಇಲ್ಲಿ ಕೆಳಗೆ ಕನ್ನಡದಲ್ಲಿ ಧನಿಯಾ ಪುಡಿ ಅಂತ ಬರ್ತೀವಿ. ಐಡಿಯಾ ಪಕ್ಕ ವರ್ಕೌಟ್ ಆಗುತ್ತೆ. ಅಂದರೆ ಇಂಗ್ಲೀಷ್ ಹಿಂದಿ ಎಲ್ಲ ಬರೋವಂಥ ಹುಡುಗಿರ ಮುಂದೆ ಟ್ರೈ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಕನ್ನಡ ಮಾತ್ರ ಬರೋವಂಥ ಹುಡುಗಿರ ಮುಂದೆ ಟ್ರೈ ಮಾಡೋಕ್ಕೆ ನೋಡಿ. ವರ್ಕೌಟ್ ಪಕ್ಕ ಆಗೇ ಆಗುತ್ತೆ. ನನ್ನ ಗಂಡ ಹಿಂಗಿದ್ರು ಖಾರ ತಿನ್ನಲ್ಲ. ಖಾರ ಚೆನ್ನಾಗಿ ಹಾಕ್ಬಿಡ್ಲ ಅದಷ್ಟು. ನಾನು ಬದುಕಿರೋದು ಇಷ್ಟೇ ಇಲ್ಲ, ನಾನು ಒಂದೇ ಮಾತ್ರ ಹೇಳು. ಖಾರ ತಿನ್ಬೇಕು. ಖಾರ ತಿಂದ್ರೆ ಸ್ಟ್ರಾಂಗ್ ಇರೋದು. ಉತ್ತರ ಕರ್ನಾಟಕದಲ್ಲಿ ಖಾರ ಹೆಂಗ್ ಫೇಮಸ್ ಅಂತ ನೋಡ್ಬೇಕು. ಅದು ಫೇಮಸ್. ಫೇಮಸ್. ಹಾಂ, ಎಷ್ಟು ಅಡ್ಜಸ್ಟ್ ಮಾಡ್ತಾನೆ ಗೈಸ್. ನಿಮ್ಮ ಜೊತೆ ಮಾತಾಡೋಕ್ಕೆ ಬೇಜಾರಾಗ್ಬಿಡುತ್ತೆ ನನಗೆ. ಸರಿ, ಮಾತು ಬಿಟ್ಬಿಡ ನನ್ನ ಒಟ್ಟಿಗೆ. ಇವಳಿಗೆ ಬೇರೆ ಚಾನ್ಸ್ ಇಲ್ಲ, ಇರೋದು ನಾನೊಬ್ಬನೇ. ಏನಾದ್ರು ನನ್ನ ಹತ್ರ ಹೇಳ್ಕೋಬೇಕು ನೋಡಿ. ಗೈಸ್ ನಾನು ಅವಾಗಲೇ ಏನಂತ ಹೇಳಿದೆ, ಬ್ಲಾಕ್ ಮಾಡ್ತಾಳೆ ಅಂತ ಹೇಳಿದೆ ತಂದಿಲ್ಲ. ಇದು ಮಾಮೂಲಿ ಏನೋ ಒಂದು ಮಾಡ್ತಾಳೆ ಗೈಸ್. ಇದು ಯಾರಿಗಾನ ಇವಾಗ ಏನಾದರೂ ಮಸಾಲ ಥರಗಳು ಹುರ್ಕೋಬೇಕಾದಾಗ ಮಸಾಲೆ ಹುರ್ಕೊಳ್ಳೋ ಮಸಾಲ ಥರ ಅಲ್ಲ. ಇದೆಲ್ಲ ಆರೋದ್ಮೇಲೆ ಮಿಕ್ಸಿಗೆ ಹಾಕಿ ಗರ್ರ ಅಂತ ರುಬ್ಬಿಸ್ಬೇಕು. ಈ ಗ್ಯಾಸ್ ಆಫ್ ಮಾಡಿದ್ಯಾ ಕಣೆ. ಅದೇ ಆರ್ಬೇಕಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಗ್ಯಾಸ್ ಉಳಿಸ್ತಾಳೆ. ಗ್ಯಾಸು ಆರೋಳಿಗೆ ಹಿಂಗೆ ಆಗಿರ್ಬೇಡ ಅಂದ್ರೆ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾರೆ. ನನಗೆ ಹಿಂಗೆ ಆಗಿರ್ಬೇಡ. ಕೊತ್ತಂಬರಿ ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಮೇಲೆ ಉದುರಿಸ್ಬೇಕಲ್ಲ, ಇರೋದೆಲ್ಲ ಹಾಕ್ಬೇಕು. ಏನಿದು ಮಸಾಲ ಇಷ್ಟ ಗಂಟೆ ಹೇಳಿದ್ನಲ್ಲ, ಮತ್ತೆ ನೀನು ಏನು ಕೇಳಿಸ್ಕೊಂಡೆ? ನಾನು ನಿನ್ನ ಬರೀ ಆಡ್ಕೊಳ್ಳೋದ್ರಲ್ಲಿ ಮುಳುಗೋಗಿದ್ದೆ. ಒಂದು ಸ್ವಲ್ಪ ನೀರು ಹಾಕೋದು. ಸ್ವಲ್ಪ ನೀರು ಹಾಕೊಂಡಿದ್ರೆ ಮಸಾಲ ಗಿಸಾಲ ಎಲ್ಲ ಸೊ ಗೈಸ್, ಇವಳು ರುಬ್ಕೊಳ್ಳಿ. ಯಾಕಂದರೆ ರುಬ್ಕೊಳ್ಳೋದು ತುಂಬ ಸೌಂಡಾಗಿ ಕೇಳಿಸುತ್ತೆ. ಅದಕೊಂಡು ರುಬ್ಕೊಂಡು ಇವಳು ಇದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅದು ಆಯಿತು, ರುಬ್ಕೊಂಡಿದ್ದಾಳೆ. ಈಗ ಏನೇ ಇದ್ರೂ ಒಂದು 2 ನಿಮಿಷದಲ್ಲಿ ಸಾಂಬಾರು ಕೂಡ ರೆಡಿ ಆಗ್ತಿದೆ. ಈ ಕಡೆ ಮೊಟ್ಟೆ ಬಿಡಿಸ್ಕೊಳ್ತಾ ಇದ್ದಾಳೆ. ಫಿನಿಶ್ಡ್ ಕೆಲಸ ಆಯಿತು. ಇನ್ನು ಚಪಾತಿ ಅಂತ ಹೇಳ್ತೀನಿ, ಪರೋಟನ ಬಿಸಿ ಮಾಡಿಕೊಂಡ್ರೆ ಆಯಿತು ನೋಡಿ ನಮ್ಮ ಇಬ್ಬರದ್ದು ಊಟ. ಹಾಕೋ ಟೈಮಿಗೆ ಈರುಳ್ಳಿ, ಪುದೀನ, ಕರಿಬೇವು ಹಾಕಿ ಆಮೇಲೆ ಮಸಾಲ ಹಾಕ್ಬಿಟ್ರೆ ಆಯಿತು. ಇದು ಒಗ್ಗರಣೆ ಅಲ್ವಾ ಇದು? ಇದೇನಾ? ನಾನು ಇನ್ನೊಂದ್ಸತಿ ಏನೋ ಮಾಡ್ತೀನಿ. ಇರೋದಲ್ಲ ಅದಕ್ಕೆ ಇಷ್ಟ ಮಾಡಿರೋದು. ಮೊಟ್ಟೆ ಸುಲ್ಕೊಂಡು ಮೊಟ್ಟೆ ಹಾಕ್ತೀನಿ. ಅದರಲ್ಲೂ ಒಂದು ಮೊಟ್ಟೆ ಈಚೆ ಕೊಟ್ಬಿಡು. ಸೊ ಗೈಸ್, ಯಾಕೆ ಅಂತ ಹೇಳಿದ್ರೆ ನಂಗೆ ಚಿಕ್ಕ ವಯಸ್ಸಿಂದ ಮೊಟ್ಟೆ ಅಂದರೆ ತುಂಬಾ ಇಷ್ಟ. ಅಂದರೆ ನಮ್ಮ ಮನೇಲಿ ಫಸ್ಟ್ ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ಲೈನಲ್ಲಿದ್ವಿ. ಮಡಿಕೇರಿ ಲೈನಲ್ಲಿ ಇರಬೇಕಾದ್ರೆ ನಾವು ತುಂಬ ಕೋಳಿ ಸಾಕ್ತಿದ್ವಿ ಗೈಸ್. ಅಲ್ಲಿಂದ ಸ್ಕೂಲ್ಗೆ ಹೋಗ್ಬಿಟ್ಟು ಮನೆ ಬರೋಷ್ಟರಲ್ಲಿ ಒಂದು 4-5 ಮೊಟ್ಟೆ ನಾನೇ ಕದ್ದುಬಿಟ್ಟು ನಮ್ಮ ಮನೆ ಮೊಟ್ಟೆ ನಾನೇ ಕದ್ದುಬಿಟ್ಟು ಬೇರೆಯವ್ರ ಮೇಲೆ ಎತ್ತಾಕ್ಬಿಟ್ಟು ಬೇರೆ ಹುಡುಗರು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ಅದನ್ನ ಕುಡಿತಿದ್ದೆ. ನಮ್ಮ ಅಪ್ಪ ಅಮ್ಮನ ಇಷ್ಟವರಿಗೆ ಇದು ಹೇಳಿರ್ತಿಲ್ಲ. ಈ ವ್ಲಾಗಲ್ಲಿ ನಿಮ್ಮ ಒಟ್ಟಿಗೆ ಹೇಳ್ಕೊಳ್ತಿದ್ದೀನಿ ಅಷ್ಟೇ. ನನಗೆ ಮೊಟ್ಟೆ ಅಂದರೆ ತುಂಬಾ ಇಷ್ಟ. ಅದೇ ಮನೆಗೆ ಮೊಟ್ಟೆ ತಂದರೂ ಅಷ್ಟೇ. ಈಗಾಗಲೇ ಇಷ್ಟು ಮೊಟ್ಟೆ ಇದೆ ಎಕ್ಸ್ಟ್ರಾ ಇರೋದು. ಇದರಲ್ಲಿ ಡೈಲಿ ಒಂದೊಂದು ಮೊಟ್ಟೆ. ಗಾಯ್ಸ್, ಆಲ್ಮೋಸ್ಟ್ ಎಲ್ಲ ಆಗಿದೆ. ಅಂದರೆ ನಾನು ಮೊಟ್ಟೆ ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಅಂದರೆ ರೌಂಡಿಗೆ ಹಾಕೋಬೋದು. ಅಂದರೆ ನನಗೆ ಈ ಥರ ಇಷ್ಟ ಅಲ್ಲ, ಅದಕ್ಕೆ ಈ ಥರ ಹಾಕಿದ್ದೀನಿ. ಗಮ್ ಅಂತಿದೆ. ಈ ಕಡೆ ನೋಡೋದಾದರೆ ತವಾದಲ್ಲಿ ಏನು ಬೇಯ್ತಾನೇ ಇಲ್ಲ. ಎಲ್ಲ ಕೈಗೆ ನೋಡ್ಬೊಮ್ಮೆ ಬಿಸಿ ಉಂಟ ಅಂತ ಅಲ್ಲ. ಅಮ್ಕ್ ನೋಡೆ ಒಂದ್ಸತಿ. ಏನಾಗಲ್ಲ, ನಾನಿಲ್ವಾ? ಗಂಡನ ಹೇಳ್ತಿದ್ದಾನೆ. ತುಪ್ಪ ಇದ್ರೆ ಹಾಕು. ತುಪ್ಪ ಇಲ್ಲ, ಎಣ್ಣೆ ಐತೆ. ಸರಿ, ಪಾಲಿ ಬಂದು ಪಂಚಾಮೃತ ಅಂತೆ ದೊಡ್ಡವ್ರು ಹೇಳಿದ್ದಾರೆ. ಅದೇ ಹಾಕವ ತಾಯಿ. ಹಾಕಿದ್ದೀನಪ್ಪ ತಂದೆ. ಸೊ ಗೈಸ್, ನೋಡೋಣ. ಇಲ್ಲಿಗೆ ನಮ್ಮ ಎಲ್ಲ ಐಟಮ್ಗಳು ರೆಡಿ ಆಗಿದೆ. ಇನ್ನೊಂದು 2 ಮಿನಿಟ್ಸಲ್ಲಿ ಅದು
ಫ್ರೈ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ಗೈಸ್ ನಂಗೆ ಈ ಪರೋಟ ಈ ಚಪಾತಿ ಎಲ್ಲ ನಂಗೆ ಇಷ್ಟನ. ನಂಗೆ ರೈಸೇ ನೋಡಿ ನಂಗೆ ತೃಪ್ತಿಯಿಂದ ತಿನ್ನೋದು ಒಂದು. ಯಾರು ಬೇಡ ಅಂದ್ರು ಮಾಡು ತಿನ್ನು. ಯಾರು ನಿನ್ನ ಹಿಡ್ಕೊಂಡವ್ರವ? ನಾನು ಹೇಳ್ತಾ ಇರೋದು. ಹೇಳು ಆಯ್ತು ಹೇಳು. ಅಂದ್ರೆ ಒಂದು ಕಂಡೀಷನ್ ಏನು ಗೊತ್ತಾ? ಏನು ಅಂದ್ರೆ ನಾನು ಬೇಜಾರು ಮಾಡ್ಕೊಂತೀನಿ ಅಂತ ಚೆನ್ನಾಗೈತೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ನನ್ನ ರೆಸಿಪಿನು ಯಾರಾದ್ರೂ ನನ್ನ ಥ್ಯಾಂಕ್ಸ್ಗಳು ಮಾಡ್ಬೋದು. ಅದಕ್ಕೆ ನೀನು ಟೇಸ್ಟ್ ಇದೆ ಅಂದ್ರೆ ಟೇಸ್ಟ್ ಇದೆ ಅಂತಾನೆ ಹೇಳು, ಪರವಾಗಿಲ್ಲ. ನಂಗೆ ಬೇಜಾರು ಅಂದ್ರೆ ಖುಷಿ ಆಯ್ತು, ಖುಷಿಯಿಂದ ಹೇಳ್ಬೇಕು. ಚೆನ್ನಾಗಿ ಉಂಟೆ ಚೆನ್ನಾಗಿಲ್ವಾ ಅಂತ ಡೈರೆಕ್ಟ್ ಆಗಿ ಹೇಳು. ಅದ್ ನಂಗೆ ಆ ಸೆಕೆಂಡ್ ಬೇಜಾರಾಗ್ಬೋದು, ಹೋಗ್ತೀನಿ ಆಯ್ತಾ? ನೀನು ಸುಮ್ನೆ ಹೇಳ್ಬಾರ್ದು ಆಯ್ತಾ? ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳು. ಈಗೇನು ಡೈರೆಕ್ಟ್ ಆಗಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ಬೇಕು. ಚೆನ್ನಾಗಿಲ್ಲ ಅಂತ ಹೇಳ್ತೀವಿ, ಚೆನ್ನಾಗಿದೆ ಅಂತ ಹೇಳು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳು, ಒಂದೇ ಮಾತಲ್ಲಿ ಹೇಳ್ಬಿಡ್ಬೇಕು. ಆಯ್ತು, ಈಗ ಆಯ್ತಾ? ಟೇಸ್ಟ್ ಮಾಡಿಬಿಡ್ತೀನಿ ನಾನು. ನನ್ನ ಕೈಲಿ ತಡ್ಕೊಳಕ್ ಆಯ್ತಿಲ್ಲ ಭೂಮಿ. ಅದು ಹಿಂಗೆ ಮಾಡಿ ಇಡ್ತೀವ. 3 ಸುಟ್ಟಿದ್ದೀನಿ, 2 ಇದಾವೆ. ನನ್ಗೊಂದು, ದಶಗೆ 2 ಸಾಕಲ್ಲ ದಶ? ಸರಿ ಆಯ್ತು, ಸಾಕು. ಸಾಕು ಅಂತ ಬೇಕಾ? ಇಲ್ಲ ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ ಹೇಳು, ಇನ್ನೊಂದು ಬೇಕಂದ್ರೆ. ನೋಡಿ ಏನು ಮಾಡ್ತೀಯ ಅಂತ. ಸುಡ್ಲಾ? ಅದೇ ನೋಡಿ ಏನು ಮಾಡ್ತೀಯ ಅಂತ. ನಾನು ಅರ್ಧ ತಿಂತೀನಿ, ನನಗೆ ಇಷ್ಟ ಆಗಲ್ಲ ಪರೋಟ. ನನಗೂ ಅಷ್ಟೇ. ಏನು 3 4 ತಿನ್ನೋಕಾಯ್ತದ ಅದು? ಅದು ಏನು ಗೊತ್ತಾ ಗೈಸ್, ಅದು ಅದಕ್ಕೆ ಮುರಿದ್ಮೇಲೆ ಅದು ದಪ್ಪ. ಹೆಂಗೆ ಅಂತಂದ್ರೆ ಹೆಂಗೆ ಚಪಾತಿನಾಗಿರ್ಲಿ ರೊಟ್ಟಿನಾಗಿರ್ಲಿ, ಅಮ್ಮಮ್ಮ ಅಂದ್ರೆ ಒಂದು 3-4 ಗಂಡು ಮಕ್ಳು ತಿನ್ನೋದು. 1 ಚಪಾತಿ 2 ಚಪಾತಿಗೆ ಸುಸ್ತಾಗಿರ್ತಾನೆ. ಗಂಡು ಮಕ್ಳು ಅಂದ್ರೆ ಹೆಂಗ್ ತಿನ್ಬೇಕು ಗೊತ್ತಾ? ಹೆಂಗ್ ತಿನ್ಬೇಕು? ಚೆನ್ನಾಗಿ ತಿನ್ಬೇಕು. ಚೆನ್ನಾಗಿ ತಿನ್ಬೇಕಾ? ಆಯ್ತು ಬಿಡು ಭೂಮಿ, ನಿನಗೋಸ್ಕರ ಚೆನ್ನಾಗೇ ತಿಂತೀನಿ ಇವತ್ತಿಂದ. ಟ್ರೈ ಮಾಡೇ ಬಿಡೋಣ ಗೈಸ್. ಏನು ತಂದು ಕೊಟ್ಟಿದ್ದೀನಿ, ದಶಿಗೆ ಹೇಳ್ತಿದ್ದೀನಿ. ನಿಜ ಹೇಳ್ಬೇಕು, ಚೆನ್ನಾಗಾಗಿದ್ರೆ ಚೆನ್ನಾಗಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಾಗಿಲ್ಲ ಅಂದ್ರೆ ಚೆನ್ನಾಗಾಗಿಲ್ಲ ಅಂತ ಹೇಳ್ಬೇಕು. ಸತ್ಯ ಹೇಳ್ತೀನಿ ನಾನು, ಯಾವಾಗ ಸತ್ಯ ಮಾಡಿ ಕೊಟ್ಟಿದ್ದೀನಿ. ನೋಡಿ ತಿಂದು ಟೇಸ್ಟ್ ಹಿಂಗೆ ಹೇಳ್ತಾನೆ. ಬಿಸಿ ಐತೆ ಕೈ ಸುಡ್ತೈತೆ. ಎಣ್ಣೆ ಬೇರೆ ಹಾಕಿ ಸಾಂಬಾರು ಹಚ್ಕೋ. ಟೇಸ್ಟ್ ಮಾಡೋಣ, ಮಾಡೇ ಬಿಡೋಣ. ಕಣ್ಣಿಗೆಲ್ಲ ಕಾಡಿಗೆ ಹಚ್ಕೊಂಡು ಹಿಂಗಾಗಿದೆ ನೋಡಿ ಗೈಸ್. ಚೆನ್ನಾಗಿದೆ ನಿಜವಾಗ್ಲೂ. ಅಣ್ಣ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ಖಾರ ನಾನೇ ಹಾಕಿರೋದು ಗೈಸ್, ಯಾಕಂದರೆ ಖಾರನೇ ತಿನ್ನಲ್ಲ ಅಂತಾನೆ. ಯಾವುದಕ್ಕಾಗಲಿ ಒಂದು ಸ್ವಲ್ಪ ಹಾಕಿದ್ರು ಅಷ್ಟೇ ಖಾರ ಖಾರ ಅಂತಾನೆ, ತಿನ್ನೋದೇ ಇಲ್ಲ. ಅದು ಉತ್ತರ ನಾಗೋಣ. ನೀನು ಉತ್ತರ ಕರ್ನಾಟಕ, ಖಾರ. ನಾವು ಮಡಿಕೇರಿ, ಕೋಲ್ಡ್, ಇಷ್ಟೇ ಡಿಫ್ರೆಂಟ್. ಹಂಗಂತ ತಿನ್ನಲಾರ ಇರೋಕ್ಕಾಗತ್ತೆ ಗೈಸ್, ಒಂದು ಸ್ವಲ್ಪ ಆದ್ರೂ ಖಾರ ಅದು ನಿಜವಾಗ್ಲೂ ಹೇಳ್ತೀನಿ, ಸುಳ್ಳಲ್ಲ. ತುಂಬಾನೇ ತುಂಬಾನೇ ಚೆನ್ನಾಗಿ ಮಾಡಿದ್ದಾಳೆ. ಹೌದಾ? ನಿಜವಾಗ್ಲೂ ಬೇಕಾದ್ರೆ ತಿನ್ನೋಡ್ತೀಯ? ತಿಂದು ನೋಡ್ತೀಯಲ್ಲ, ತಿನ್ನಿಸ್ಬೇಕು. ಕೌಂಟ್ರಾ ಹಿಂಕೊಂಡ್ರೆ ಅನ್ಕೊ. ಅಪ್ಪ ಬೆವ್ರಿಗೆ ಕಣ್ಣೆಲ್ಲ ಕಾಡಿಗೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಅಷ್ಟು ಸೆಕೆ ಗೈಸ್, ನಿಜವಾಗ್ಲೂ ಅಡುಗೆ ಮೇಲೆ ನಿಂತು. ಒಂದ್ಸತಿ ಯಾವ ಹೇಳಿ ಸ್ಟೂಡೆಂಟ್ಸ್ನ ನೀವು ಒಂದ್ಸತಿ ಮಾಡಿ ನೋಡಿ, ಸಕ್ಕತ್ತಾಗಿದೆ. ಪರೋಟಕ್ಕಂತೂ ಇನ್ನೂ ಸಕ್ಕತ್ತಾಗಿದೆ ಅಲ್ಲ ದೋಸು? ಪರೋಟ ತುಂಬ ಚೆನ್ನಾಗಿದೆ. ಸೊ ಗೈಸ್, ಈ ಬ್ಲಾಗ್ ಬೇರೆ ಏನಿಲ್ಲ. ನಮ್ಮ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವತ್ತು. ಗೈಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ಬ್ಲಾಗ್ನ ಎಲ್ಲರೂ ಎಂಡಿಂಗ್ವರೆಗೂ ನೋಡಿ, ಕಾಮಿಡಿ ಇದೆ ಅಷ್ಟೇ ಗೈಸ್. ಓಕೆ ಗೈಸ್, ಟಾಟಾ, ಬೈ ಬೈ.